ಶರಣ್ರಿ ನಮ್ಮ ಸಾಹುಕಾರ ಮಂದಿಗೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಇವತ್ತು. ಈ ಹೊಸ ವರ್ಷ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ತಂದುಕೊಡಲಿ ಅಂತ ಆ ದೇವರೊಳಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೇನಾಯ್ತವ? ನಾ ಇನ್ನು ಬರ್ತೀನಿ ನೋಡು. ನನ್ನ ಮಗಳಂತರೂ ಮದ್ವೆ ಒಲ್ಲೆ ಅಂತ ಹೋದ್ಲು. ಮತ್ತು ನಾ ಇಲ್ಲಿರೋದಿನ್ನ ಚಲೋ ಅಲ್ಲ. ನಾ ಬರ್ತೀನಿ ನೋಡವ. ಹ್ಞೂ ಅಣ್ಣ, ಮತ್ತೇನು ಮಾಡಬೇಕು? ದಿಯಾನ ಅಬ್ಬಿಗಂತ ನಾನು ಅಂದೆ, ಆಕೆ ನೋಡಿದ್ರೆ ಬೇರೆ ಯಾರನ್ನ ಲವ್ ಮಾಡೀನಿ ಅಂಥೇಳಿ ನಿಂದ್ರಲಿಲ್ಲ, ನೀರು ಕುಡಿಲಿಲ್ಲ, ಹೋದ್ಲು. ಮತ್ತು ಇನ್ನೇನು ಮಾಡೋದೈತಿ? ಮಾವ, ನಾ ಇನ್ನು ಬರ್ತೀನಿ ರೀ. ಹೋಗಿ ಬಾರಪ್ಪ. ಬರ್ಲೇನಪ್ಪ ಅಭಿ? ಹ್ಞೂ ಮಾವ, ಹೋಗಿ ಬಾ. ನಂದೊಂದು ಸ್ವಲ್ಪ ಕೆಲಸ ಐತಿ, ನಾ ಹೋಗಿ ಬರ್ತೀನಿ. ಅಯ್ಯೋ ನಿಂತ್ಕೋರಿ, ನಾನು ಸುಹಾಸಿನಿನ ಬರಕ್ಕೆ ಹೇಳಿನಿ. ಸುಹಾಸಿನಿ ಆಕಿ ಮಗಳು ಕರ್ಕೊಂಡು ಈಗ ಬರ್ತಾಳೆ. ಇನ್ನೇನು ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಮನೆಯಾಗ ಇರ್ರಿ. ಆಮೇಲೆ ನೀನು ಅಬ್ಬಿ ಇಲ್ಲೇ ಇರು. ನಾನು ನಿಮ್ಮ ಅಣ್ಣಗ ಮತ್ತು ಅತ್ತಿಗೆ ಮಗು ಬರಕ್ಕೆ ಹೇಳಿನಿ. ಇಷ್ಟು ದಿನ ಅಂತರೂ ಅದನ್ನ ಸಂಬಂಧ ಯಾರೂ ಮನೆಯಾಗ ಇರಲಿಲ್ಲ. ಇನ್ನರ ನಿಮ್ಮ ಅಣ್ಣ, ಪ್ರಿಯ ಅತ್ತಿಗೆಮ್ಮ ಎಲ್ಲರೂ ಇಲ್ಲೇ ಅರೋಣ. ಮಮ್ಮಿ, ನಿಂಗೆ ಯಾರು ಹೇಳಿದ್ರು ಕರ್ಕೊಂಬರಕ್ಕಿನ್ನ? ಏನಾರು ಒಂದಿಂತ ಕಿತಾಪತಿ ಮಾಡ್ತಿರ್ತೀನಿ ನೋಡು. ಮಮ್ಮಿ, ನನಗಂಕರು ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನೋಡಬ್ಬಿ, ನಿನ್ನ ಸ್ಟೇಟಸ್ಗೆ ನಿಂತಕ್ಕಂಗ ರಾಧ ಅಲ್ಲ. ಹಾಗಾಗಿ ನಾನು ನೋಟಿಸ್ ಕಳ್ಸೀನಿ. ಈಗ ಡೈವರ್ಸ್ ನೋಟಿಸು ಹೋಗೈತಿ, ಮುಗೀತು. ಅದು ಮುಗ್ದೋರಿಗೆ ಎಷ್ಟು ಸರಿ ಅದನ್ನ ಹೇಳಿ ಮುಗ್ದೋಗಿರೋ ಚಾಪ್ಟರ್ ಅಂತಂದು. ಅಲ್ಲ, ನಾ ಒಂದ್ಸರಿ ಹೋಗಿ ರಾಧನ ಹತ್ರ ಮಾತಾಡಿ ಬರ್ತೀನಿ ಅನ್ನು. ನೀ ಯಾಕೆ ಇಷ್ಟಕ್ಕೊಂದು ದುಡುಗಕತ್ತಿ ಅನ್ನೋದು ಅರ್ಥ ಆಗೋಲ್ಲ ನನಗೆ. ಬೇಡ ದೇವ್, ಹೇಳೋದು ಕೇಳ್ರಿ. ಈಗ ಅಂಕರು ನಿಮ್ಮ ಮಗ ಲವ್ ಮಾಡಿದ್ದಕ್ಕಿನ್ನ ತಂದು ಇಟ್ಕೊಟ್ಟಿದ್ವಿ. ಆಕೆ ಏನೇನು ಮಾಡಿದ್ಲು ಅಂತ ನಿಮಗೂ ಗೊತ್ತಾಯ್ತಲ್ಲ. ನಾಲ್ಗೆ ಮೇಲೆ ಒಂದು ಅಲ್ಸರ್ ಥರ ಗುಳ್ಳಿ ಥರ ಆಗ್ಬಿಟ್ಟೈತಿ. ಸ್ವಲ್ಪ ಮಾತು ತೊದಲ್ತಾವು, ಸಾರಿ. ಅಪ್ಪ, ನನಗೂ ಇಷ್ಟ ಇಲ್ಲ ಅಪ್ಪ. ಅಮ್ಮಗೆ ನೀನ ಹೇಳು. ಈ ವಿಷಯದಾಗ ಮಾತ್ರ ನನ್ನನ್ನು ಹೇಳಿಬೇಡ. ನಾನೇನು ಹೇಳ್ತೀನಂದ್ರೆ ಇನ್ನೂ ಟೈಮ್ ಐತಿ. ರಾಧನ ಹತ್ರ ಹೋಗಿ ಮಾತಾಡು. ಇಲ್ಲ ಅಪ್ಪ, ಇಲ್ಲ. ನನಗಿನ್ನ ಹೆಂಗ್ಸ್ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ಆಕಿ ಏನು ಮಾಡಿದ್ರು ತಡ್ಕೋತಿದ್ದೆ ನಾನು. ಆಕಿ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಗೊತ್ತಾನ? ಅಂತ ಆಕಿ ನನಗೆ ಮೋಸ ಮಾಡ್ಯಾಳ. ನಾ ಎಲ್ಲ ಕಣ್ಣಿಂದ ನೋಡಿನಪ್ಪ. ನೋಡಿದ್ಮೇಲೂ ಆಕಿ ಮೇಲೆ ನಂಗೆ ಯಾವುದೇ ಪ್ರೀತಿ ಕಾಳಜಿ ಇಲ್ಲ. ನನ್ನನ್ನು ಬಿಟ್ಬಿಡ್ರಿ ಅಷ್ಟೇ. ಓಕೆ, ಯುವರ್ ವಿಶ್. ದೇವ್ ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಬರ್ತಾಳಂತೇಳಿ. ನೀವು ಹಿಂಗೆ ಹೊರಟ್ರ? ಕರ್ಸು, ನಿನ್ನ ಫ್ರೆಂಡ್ ಕರ್ಸು. ನಾ ಇಲ್ಲೇ ಮೇಲಿರ್ತೀನಿ ರೂಮ್ನಾಗ. ಅಭಿ, ಮಮ್ಮಿ ಪ್ಲೀಸ್ ಮಮ್ಮಿ. ಆಯಿತು, ಹುಡುಗಿ ನೋಡು. ನನಗೇನು ಬಲವಂತ ಮಾಡಲ್ಲ. ಹುಡುಗಿ ನೋಡು, ನಿನಗೆ ಹುಡುಗಿ ಇಷ್ಟ ಆದರೆ ನಾವು ಮುಂದುವರಿಯೋಣ, ಆಯಿತಾ? ಪ್ಲೀಸ್ ಅಭಿ, ಇದು ಒಂದು ಸರಿ ಆದರೂ ನನ್ನ ಮಾತು ಕೇಳು. ಐ ಬೆಗ್ ಯು, ಸೀರಿಯಸ್ಲಿ ಐ ಬೆಗ್ ಯು. ಆಯ್ತು ಮಮ್ಮಿ, ನೀವೆಲ್ಲ ಅಷ್ಟು ದೊಡ್ಡ ಪದ ಎಲ್ಲ ಹೇಳಬೇಡ್ರಿ ಪ್ಲೀಸ್. ಆಯಿತು, ಕರೆಸಿ ನೋಡೋಣ. ನನ್ನ ಬಂಗಾರ. ವರುಣಿಗೆ ಬರಕ್ಕೆ ಹೇಳ್ತೀನಿ, ಪ್ರಿಯಾಗೂ ಬರಕ್ಕೆ ಹೇಳ್ತೀನಿ, ನನ್ನ ಮಗಳಿಗೂ ಬರಕ್ಕೆ ಹೇಳ್ತೀನಿ. ಆಕೆ ಗಂಡನ ಕರ್ಕೊಂಡು. ಅಪ್ಪ, ನಮ್ಮ ಮನೆಗೆ ಅಂಟಿ ಶನಿ ಇನ್ನಾದರೂ ಹೋತಲ್ಲ. ಓ ಪ್ರಿಯಾ, ಬಾರಮ್ಮ ಬಾ. ಹಬ್ಬಕ್ಕೆ ಒಳ್ಳೆ ಲಕ್ಷ್ಮಿ ಬಂದಂಗೆ ಬಂದಿ ನೋಡು. ನಿಮ್ಮ ಮನೆಗೆಲ್ಲ ಆರಾಮದಾರ? ನಿಮ್ಮ ಮಮ್ಮಿ ಡ್ಯಾಡಿ ಎಲ್ಲದಾರ? ಈಗ ಯಾವ ದೇಶದಾಗದಾರೋ? ಇಲ್ಲ, ಇಲ್ಲೇ ಇಂಡಿಯಾದಾಗದಾರ ಅತ್ತಿ. ನೀವು ಆರಾಮದಿರಿ ಅತ್ತಿ? ಹ್ಞೂನಮ್ಮ, ನಾನು ಸೂಪರ್ ಆಗದೀನಿ ನೋಡು. ಸರಿ ಬಾ. ಇವಾಗ ನಾವು ಅಲ್ಲಿ ಕ್ಲಬ್ಬಿಗೆ ಹೋಗ್ತಿದ್ವಲ್ಲ, ಸುಹಾಸಿನಿ ಆಂಟಿ ನೆನಪದಾರನ? ಹಾಂ, ಅದ ಅವ್ರ ಹಸ್ಬೆಂಡು ಕಾರ್ಡಿಯಾಲಜಿಸ್ಟ್ ಏನೋ ಇರಬೇಕಲ್ಲ? ಹಾಂ ಹೌದು. ಹಾಂ, ಅದೇ ಅವರ ಬರಕಂತಾರ ಅವ್ರ ಮಗಳು ಕರ್ಕೊಂಡು. ನಮ್ಮ ಅಬ್ಬಿಗೆ ಅವ್ರ ಮಗಳು ಮಾನಸಿನ ಮದುವೆ ಮಾಡೋಣ ಅಂತ. ಅಲ್ಲ ಮಮ್ಮಿ, ಒಪ್ಕೊಂಡ ಅಭಿ? ಒಪ್ಕೊಳ್ದ ಇನ್ನೇನು ಮಾಡ್ತಾನ ಅಂತ ಅಸೈಗಿಡಿನೇ ಮದುವೆ ಹಾಕೊಂಬಂದು ಕೂತಿದ್ದ. ಇನ್ನು ಈಕಿನ್ನೇನಾರ ನೋಡಿದ್ನಂದ್ರೆ ಮುಗ್ದೋತು, ಫ್ಲ್ಯಾಟ್ ಆಗೋಗ್ಬಿಡ್ತಾನೆ. ಅಂದಂಗೆ ನಿಮ್ಮ ತಂಗಿ ಚಂದನ ಬರ್ತೀನಿ ಅಂದಿದ್ಲು, ಬಂದಿಲ್ಲ ನಿಮ್ಮ ಜೊತೆಗೆ? ಮಮ್ಮಿ, ನಾ ಬಂದೆ. ಎಲ್ಲಿ ನಿನ್ನ ಗಂಡ ಎಲ್ಲಿ ಚಂದು? ಅವ್ರು ಬರಲಿಲ್ಲ, ಅವ್ರದ್ದು ಆಫೀಸ್ ಒಳಗೆ ಕೆಲಸ ಐತಿ. ನಾವು ಬಂದ್ವಿ ಅಷ್ಟೇ. ಅಲ್ಲಿಗೆ ಎಲ್ಲ ಸೆಟ್ ಆಯಿತು. ಈಗ ಸುಹಾಸಿನಿ ಮಗಳು ಕರ್ಕೊಂಬಂಬಿಟ್ರೆ ಮುಗೀತು, ನಿಮ್ಮ ಅಣ್ಣನ ಮದುವೆ ಮಾಡಿಬಿಡೋದ. ಅಬ್ಬಾ ಮಮ್ಮಿ, ನಂಗೆ ಈಗ ಸಮಾಧಾನ ಆಕತೈತಿ. ನನಗೀಗ ಈ ಮನೆಗೆ ಬರ್ಬೇಕು ಅನ್ಸಕತೈತಿ, ನನ್ನ ತವ್ರ ಮನೆಗೆ.
ಯಪ್ಪ ನನ್ನ ಫ್ರೆಂಡ್ಸ್ನ ಯಾರು ಕರ್ಕೊಂಬಂದ್ರ, ನನ್ನ ಗಂಡನ ಕರ್ಕೊಂಬಂದ್ರ, ನನ್ನ ಗಂಡನ ಮನೆಯವ್ರು ಕರ್ಕೊಂಬಂದ್ರೆ ಎಷ್ಟು ಹಿಂಸೆ ಆಗೋದು ಮಮ್ಮಿ ನಂಗೆ. ಆಕಿ ನಮ್ಮ ಅಣ್ಣನ ಏನು ಅಂತ ಹೇಳಕ್ಕ ಈಗ ನೋಡು ಎಷ್ಟು ಆರಾಮೈತಿ. ಆಯ್ತು ಮಮ್ಮಿ ಬರಲಿ ಆಂಟಿ, ಒಪ್ಕೊಂಬಿಟ್ರೆ ಸಾಕು. ಆರಾಮಾಗಿ ಬೇಗ ಬೇಗ ಮದುವೆ ಮಾಡಿ ಮನೆ ತುಂಬಿಸ್ಕೊಂಬಿಟ್ರೆ ಮಜವಾಗಿರ್ಬೋದು. ಒಳ್ಳೇದೇ ಆಯಿತು. ಅತ್ತೆ ನಂಗೆ ಒಂದು ಸ್ವಲ್ಪ ಸುಸ್ತಾಗತೈತಿ, ನಾನು ಹೋಗಿ ರೆಸ್ಟ್ ಮಾಡಲಾ? ಹಾಂ ಆಯ್ತಮ್ಮ, ಹೋಗಮ್ಮ, ನೀ ಆರಾಮಾಗಿ ರೆಸ್ಟ್ ಮಾಡು, ಹೋಗು. ಸುವಾಸಿನಿ ಆಂಟಿ ಬಂದರೆ ನಾನು ನಿನ್ಗೆ ಕರಿತೀನಿ, ನೀ ಬರುವಂತೆ ಅಂತ. ಹೋಗಪ್ಪ ಬರೋಣ, ಹೋಗು, ನೀನು ರೆಸ್ಟ್ ಮಾಡು. ಸರಿ ಮಮ್ಮಿ ಆಯಿತು. ಆದರೂ ಮಮ್ಮಿ ಒಂದು ಮಾತು, ರಾಧನ್ ಜೊತೆಗೆ ಅಭಿ ಮಾತಾಡಿದ್ರ? ನಿಮಗೇನು ತಂದೆ ಮಕ್ಕಳಿಗೆ ಹುಚ್ಚಿಡುತ್ತಾನೆ? ರಾಧಾ ಅನ್ನೋದು ಮುಗ್ದೋಗಿರೋ ಅಧ್ಯಾಯ, ಮುಗಿಸ್ಬಿಡ್ರಿ ಅಷ್ಟ. ನೋಟಿಸ್ ಕಳಿಸಾಗೈತಿ, ಅಭಿನೂ ಸಹಿ ಮಾಡಾಗೈತಿ. ಮ್ಯೂಚುವಲ್ ಒಳಗೆ ಡೈವರ್ಸ್ ಕೊಟ್ಟು ಮುಗಿಸ್ಬೇಕೀಗ ಅಷ್ಟ. ಸರಿ ಆಯಿತು. ಮಾವ ಒಂದು ನಿಮಿಷ ನಿಂತ್ಕೊಳ್ರಿ. ಹೇಳವ. ಅದು ನಮ್ಮ ಚಿಕ್ಕಮ್ಮನ ಮಗಳು ಶಾರದಾ ಬರಕತ್ತಿದ್ಲು ಮಾವ ಊರಿಂದ. ಅಲ್ಲೇನೋ ಒಂದು ಸ್ವಲ್ಪ ಜಗಳ ಆಗೈತಂತ, ಅದಕ್ಕೆ ಅಣ್ಣ ಮತ್ತು ಅವ್ವ ಬರಲ್ಲ ಅಂತ. ಅದಕ್ಕೆ ನಾನು ನೋಡ್ಕೊಳಕ್ಕೆ ಶಾರದಾ ಬರಕತ್ತಿದ್ಲು. ಒಂದು ಸ್ವಲ್ಪ ನೀವು ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕರ್ಕೊಂಬರ್ತೀರೇನು ಮಾವ? ಅದು ನಾನ್ ಸ್ಟಾಪ್ ಬಸ್ಸಲ್ಲ, ಕ್ರಾಸಿಗೆ ನಿಲ್ಸಲ್ಲ, ತೊಗೊಂಡೋಗಿ ಗುಗ್ನೂರು ಬಸ್ ಸ್ಟ್ಯಾಂಡಿಗೆ ಬಿಡುತ್ತೆ. ಮತ್ತಾಕಿ ಪಾಪ ಅಲ್ಲಿಂದ ಇನ್ನೊಂದು ಬಸ್ ಹಿಡ್ಕೊಂಬರ್ಬೇಕು. ನೀವು ಒಂಚೂರು ಗಾಡಿ ಮೇಲೆ ಕರ್ಕೊಂಬರ್ತಿದ್ರೇನ್ರಿ? ಅಯ್ಯೋ ಹೌದನವ, ಕರ್ಕೊಂಬರ್ತಿದ್ನವ. ಆದರೆ ನನ್ನೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ನಾನು ಬ್ಯಾಂಕಿಗೆ ಹೋಗ್ಬೇಕು. ನಾ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕಂತಲೇ ಬಂದ್ವಿ ನಾನು ಮತ್ತು ಸಂಗೀತ. ಬೇಸರ ಮಾಡ್ಕೊಬಿಡವ, ಹಂಗೆ ಬಸ್ ಹಿಡ್ಕೊಂಡು ಬಂದ್ಬಿಡು ಅಂದ. ಎಲ್ಲಿದ್ದಾಳ ಅವ್ವ? ಎಲ್ಲಿದ್ದಾಳ ಅಪ್ಪ? ಎಲ್ಲಿದ್ದಾರ ಅವ್ವ ಅಪ್ಪ? ಏನ್ಲ ಅದು ಸುರೇಶ? ಏನಾಯಪ್ಪ ಬಿಸ್ಲಾಗ? ಮಾವರ ಒಂದು ಸ್ವಲ್ಪ ಕರ್ಕೊಂಬಂದಿದ್ರ? ಅಲ್ಲ ಗೀತಾ, ನೀನು ಅರ್ಥ ಮಾಡ್ಕೋ, ನಮ್ಮದು ಖರೇನ ಅರ್ಜೆಂಟ್ ಐತಿ, ನಾವು ಬ್ಯಾಂಕಿಗೆ ಹೊಂಟೀವಿ, ಸ್ವಲ್ಪ ಅರ್ಥ ಮಾಡ್ಕೋ. ಈಗ ನೋಡವ, ಮಧ್ಯಾಹ್ನ 1:15 ಅವ್ರು ಊಟಕ್ಕೆ ಹೋದ್ರು ಅಂದ್ರೆ ಏನ ಮಾಡಿದ್ರು ವಾಪಸ್ ಬರೋದಿಲ್ಲ, ಅದು ನಿನಗೆ ಗೊತ್ತಾ? ಇನ್ನು 3ಕ್ಕೆ ಮತ್ತೆ ಅವ್ರು ಬರೋದು. ನಮಗೆ ಅರ್ಜೆಂಟ್ ಐತಿ. ಹೇಳಾಕಿನ ಸಣ್ಣ ಹುಡುಗಿಯಲ್ಲ, ಮತ್ತೊಂದಲ್ಲ, ಆಗಲೇ 19-20 ವರ್ಷ ತೆಗೆದಾಳ. ಏನು ಕಣ್ಣು ಕುಡ್ಡಪ್ಪ ಕಿವಿ ಕುಡ್ಡಪ್ಪ ಅನ್ನಂಗಿಲ್ಲ, ಏನಿಲ್ಲ. ಹೋಗು, ಅಷ್ಟು ಫೋನ್ ಮಾಡಿ ಹೇಳಿ ಬರ್ತಾಳ. ಸೋಳ ನಮ್ಮ ಜೀವ ತಿಂತಾಳೆ. ಅದು ಬಿಡ, ಬಂದಿರೋ ವಿಷಯ ಹೇಳು. ಅಪ್ಪ ಅವ್ವ, ಒಂದು ಖುಷಿ ವಿಚಾರವ. ಹೌದನಪ್ಪ? ಏನದು ಇಬ್ಬರು ಇಷ್ಟು ಖುಷಿ ಇದ್ದೀರಿ? ಏನಾತ? ಲಾಟ್ರಿ ಗಿಟ್ರಿ ಹೊಡಿತನ್ಲ? ಹೂನವ, ಒಂಥರ ಲಾಟ್ರಿ ಹೊಡೆದಂಗ. ಅಯ್ಯೋ ನಾ ಏನು ಹೇಳಲಿ ಅವ್ವ, ಈಗ ನಮ್ಮ ಊರಾಗ ಐತಲ್ಲ ಅಂಗಡಿ, ನಾವು ಇಲ್ಲೇ ಇನ್ನೊಂದು ಅಂಗಡಿ ಮಾಡಬೇಕು, ಇದನ್ನ ದೊಡ್ಡದಾಗಿ ಬೆಳೆಸ್ಬೇಕು ಅಂದ್ಕೊಂಡ್ವಾ. ಅವ ನನ್ನ ಫ್ರೆಂಡ್ ಬಂದಿದ್ನಲ್ಲ ಮೊನ್ನೆ, ಉಮಾಪತಿ ಅಂತಂದು, ಅವ ನನಗೆ ಒಂದು ಅಂಗಡಿ ಕೊಡ್ಸಕತ್ತಾನ. ಅಯ್ಯೋ ಕೂಟಿಗೆ ಐತಿ, ಬಸ್ ಸ್ಟ್ಯಾಂಡ್ ಪಕ್ಕನ ಐತಿ ಅಂಗಡಿ. ಆಮೇಲೆ ಎಲ್ಲ ಒಂದು 2.5-3 ಲಕ್ಷ ರೂಪಾಯಿ ಮಾಲು ಐತಿ ಅಂಗಡ್ಯಾಗ. ಆಮೇಲೆ ಎಲ್ಲ ಕೌಂಟ್ರು ಫುಲ್ಲು ಕಟ್ಟಿಗೆವೆಲ್ಲ ಮಾಡಿಸಿದ್ವು, ಅದವು ರೆಡಿ ಅಂಗಡಿ. ಬರೀ 4.5 ಲಕ್ಷಕ್ಕೆ ಬೇಯವ್ವ. ಅಲ್ಲಲ್ಲ, ಈ ಅಂಗಡಿ ಬೇಷಿತ್ತಲ್ಲ ಸುರೇಶ? ಅತ್ತಿಯರ ಇದು ಬೇಷ್ ಐತ್ರಿ, ಇಲ್ಲ ಅನ್ನೋದಿಲ್ಲ. ಈಗ ನಾವು ನೋಡಿರೋ ಅಂಗಡಿ, ಈ ಅಂಗಡಿ ಮುಂದೆ ಏನೂ ಅಲ್ಬಿಡ್ರಿ, 10 ಐತ್ರಿ. ಅಲ್ರಿ ಅತ್ತಿಯರ, ಈಗ ಇಷ್ಟು ಸಣ್ಣ ಅಂಗಡಿಯಾಗನ ನಾವು ದಿನಕ್ಕೆ 5,000 ರೂಪಾಯಿ ತರ್ತೀವಿ ರೀ ಮನೆಗೆ. ಇನ್ನು ಅಲ್ಲಿ ಏನಿಲ್ಲ ಅಂದರೂ 10-15 ಸಾವಿರ ರೂಪಾಯಿ ರೀ, ಮೋಸನ ಇಲ್ಲ. ಐಸ್ ಕ್ರೀಮ್ ಇಡ್ಬೋದು, ಕೂಲ್ ಡ್ರಿಂಕ್ಸ್ ಇಡ್ಬೋದು, ಅಯ್ಯೋ ಚಾಕ್ಲೇಟು ಅದು ಇದು ಯಪ್ಪ. ಆಮೇಲೆ ಸಿಟಿ ಒಂದಾಗತ್ತೆ ರೀ, ಸಿಟಿಯಾಗ ಮಾರ ಎಲ್ಲ ಸಾಮಾನು ಹೋಗ್ಕವ್ರಿ. ನನಗೆ ಏನು ಕಣ್ಣಾಡಿಸ್ದಲ್ಲೆಲ್ಲ ಸಾಮಾನು ಬಿಡ್ರಿ, ಅಷ್ಟು ಮಾಲ್ ಐತಿ. ಅತ್ತಿಯರ, ನಾವು ಕೊಪ್ಪಳಕ್ಕೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀವಿ ರೀ ಅತ್ತಿಯರ. ಆತು, ಮಾಡು. ಮತ್ತು ಹೋಗೋದು ಬರೋದು ನಿಮಗೆ ಇಬ್ರಿಗೂ ವಜ್ಜಾಗತ್ತ ನೋಡು, ಪುಟ್ಟ ಕನ್ಸಾಲಿ ಎಲ್ಲ. ಇಲ್ಲಪ್ಪ ಇಲ್ಲ, ನಾವು ಏನು ನಿರ್ಧಾರ ಮಾಡೀವಿ ಅಂದ್ರೆ, ಈಗದ ಹೋಗೋದು ಬರೋದು ಅಂದ್ರೆ, ಮತ್ತು ಕಿರಾಣಿ ಅಂಗಡಿ ಅಂದ್ರೆ ಮುಂಜಾನೆ 6:30 ತೆಗಿಬೇಕು, ಮತ್ತು ರಾತ್ರಿ 10-10 11 ಆಗತ್ತೆ. ಮತ್ತು ನಾವು ಎಲ್ಲ ಇದು ಮಾಡಿ ಬಂದ್ ಮಾಡ್ಕೊಂಡು ಬರತ್ಲಿಗೆ. ಅದಕ್ಕೆ ಮತ್ತು ಪುಟ್ಟಕ್ಕಂದು ಕಷ್ಟ, ಈಗ ಬಸರದಾಳ, ಸುಮ್ಮನೆ ಓಡಾಡೋದನ್ನು ವಜ್ಜಾಗತ್ತ. ಅದಕ್ಕೆ ಏನು ಮಾಡೀವಂದ್ರೆ, ಅಲ್ಲೇ ಒಂದು ಮನಿ ಮಾಡ್ಕೊಂಡು ಪೂರ ಎಲ್ಲ ಮನಿನ ನಾವು ಅಲ್ಲಿಗೆನ ಹೋಗ್ಬಿಡೋಣ ಅನ್ಕೊಂಡಿವಪ್ಪ. ಏನು ಹೇಳಕತ್ತಿಲ್ಲ ನೀನು? ಚಂದಾಗ ಇಲ್ಲ ಐತಿ, ಸುಮ್ಮನೆ ಇರೋದು ಬಿಟ್ಟು ನೀನು ಬಾರಿ ಬಿಡು. ಈಗ ಇಲ್ಲಿ ಏನು ಕಮ್ಮಿ ಆಗಿತ್ಲ ನಿನಗ? ನೀನು ಅಂತಿದೆ 5,000-6,000 ರೂಪಾಯಿ ಮನೆಗೆ ತರ್ತೀವಂತಂದು, ಮತ್ತೆ ಆಗ್ತಿಲ್ಲ ಕೇಶಂತೆ ಬಿಡು. ಇವ್ರಿಗೆ ಯಾರಿಗೂ ನನ್ನ ಬಗ್ಗೆ ಕಾಳಜಿ ಇಲ್ಲ. ಮತ್ತು ಶುರುವಾತು ಇವ್ರದ್ದು ರೊಕ್ಕ ಅಂತ ಹೇಳಿ. ರೊಕ್ಕಿದ್ರೆ ಮಾತ್ರ ಕೊಡ್ತಾರೆ ಇವ್ರು ಮರ್ಯಾದೆ, ರೊಕ್ಕಿಲ್ಲ ಅಂದ್ರೆ ಕ್ಯಾರೆ ಅನ್ನೋದಿಲ್ಲ.
ಪಾಪ ನನ್ನ ತಂಗಿ ಫೋನ್ ಮಾಡಿ ಹೇಳ್ತೀನಿ ಬರಲಿ. ನೋಡ್ರಿ ಅತ್ತಿಯರ, ನೀವು ನೋಡಿದ್ರ ಇಲ್ಲೇ ಇದ್ದು ಎಲ್ಲ ಮಾಡ್ಕೊಂಡು ಹೋಗ್ರಿ ಅಂತೀರಿ. ನೋಡ್ರಿ ಅಲ್ಲಿ ಹೆಂಗೆ ಹೋದ್ಲು, ಬರ್ರಂತ ಬಿರುಗಾಳಿ ಹೋದಂಗ. ಅಸೂಹೆ ರೀ ಅತ್ತಿಯರ, ಅಸೂಹೆ. ನೋಡ್ರಿ ಹೆಂಗೆ ಹೋದ್ಲು. ಇಂಥರ ಮಧ್ಯೆ ನಾವು ಇರ್ರಿ ಅಂತೀರಿ ನೀವು. ಹಾಂ ಯವ್ವ, ಅಸೂಯೇನೂ ಇಲ್ಲ, ಎಂಥದಿಲ್ಲ. ಅಲ್ಲೇನ್ರ ಅವ ರಮೇಶ ಕರೆದಿರ್ತಾನ, ಅದಕ್ಕೆ ಹೋಗಿರ್ತಾಳ. ಬಿಡು, ಏನು ಅಲ್ಲಿ ಮನೆ ಮಾಡ್ತೀರಿ, ಸುಮ್ಮನೆ ಇಲ್ಲೇ ಚಂದಾಗಿರ್ರಿ. ಇಲ್ಲ ಬಾ, ಇಲ್ಲ ಅದು ಅಂಗಡಿ ಅವ ಖಾಲಿ ಮಾಡ್ಕೊಂಡು ಹೋಗ್ಯಾನಂತ. ಉಮಾಪತಿ ಹತ್ರನ ಐತೀಗ. ನಾವು ನಾಳೆ ಬೆಳಗ್ಗೆ ಎಟ್ಟತ್ತಿದ್ರು ಬಂದು ತೆಗಿತೀವಂತ ಹೇಳ್ಬಿಟ್ಟಿವಿ ಅಂಗಡಿನ. ಹಾಗಾಗಿ ನಾವು ಇವತ್ತ ಎಲ್ಲ ನಾವು ಪ್ಯಾಕ್ ಮಾಡ್ಕೊಂತೀವಿ. ನಾಳೆ ಅಂಗಡಿ ಅಂತೂ ತೆಗೆದು ಬರ್ತೀವಿ. ನಾವು ಹಂಗೆ ಸಣ್ಣಗ ನಮ್ಮ ಏನದಾವ ಸಾಮಾನು ಒಯ್ತೀವಿ. ಅಲ್ಲಲ್ಲ, ಸಾಮಾನಕ್ಕೆ ಏನು ಒಯ್ತೀರಿ? ಎಲ್ಲ ಏಕದವು. ನೀವು ಬೇರೆ ಅಂತಂದು ಏನ್ರ ಅದಾವನ? ಏನು ನೀನು ಏನು ತಂದ್ರು ತವ್ರ ಮನೆಗಿಂದ ಏನು ತಂದಿಲ್ಲಪ್ಪ, ಬಾಂಡೆ ಸಾಮಾನ ಗಿಂಡೆ ಸಾಮಾನ? ಅಯ್ಯಯ್ಯೋ ಅತ್ತಿಯರ, ನಾನು ಏನೇನು ಒಯ್ಯಲ್ರಿ. ನಮ್ಮ ಬಟ್ಟೆ ನಮ್ಮವ್ ಕೊಟ್ಟಿರೋ ಟೀಚರಿ, ನಮ್ಮವ್ ಕೊಟ್ಟಿರೋ ಕಾಟ ಅಷ್ಟೇ ರೀ. ಮತ್ತು ಏನೇನು ಒಯ್ಯಲ್ರಿ ಮನೆಯಾಗಿಂದ. ನಾನು ಬಂಗಾರ ಸಾಮಾನ, ಪುಟ್ಟಕ್ಕನ ಬಟ್ಟೆ ಇಷ್ಟರಿ ಒಯ್ಯೋದು. ಈಗ ಹೆಂಗೂ ಪುಟ್ಟಕ್ಕಂತ ಸಾಲಿ ಸೂಟಿ ಐತ್ರಿ. ಈಗ ಇಲ್ಲಿಂದ ಟಿ ಸಿ ತೊಗೊಂಡೋಗಿ ಅಲ್ಲೇ ಹಚ್ತೀವ್ರಿ. ತಲೆ ಬಿಡ್ರಿ ನೀವು ಅದ್ರದ್ದೇನು. ಆತವ, ಏನಾರ ಮಾಡ. ನಾನೇನು ಹೇಳಿದ್ರೆ ಕೇಳ್ತೀಯ ನೀನು? ಆತ. ಅಕ್ಕ ಶಾರದಾ, ಬಾ ಒಳಗೆ ಬಾಮ್ಮ. ಯಾರವ ಗೀತಾ? ಯಾರ ಬಂದಾರಲ್ಲ ಮನೆಗೆ? ಅತ್ತಿಯರ, ನಮ್ಮ ಕಾಕನ ಮಗಳ್ರಿ ಶಾರದಾ ದೇವಿ. ಅಲ್ಲಿ ಒಂದು ಸ್ವಲ್ಪ ತೊಂದರೆ ಆಗೈತಂತ್ರಿ. ಅವ್ಗ ಮತ್ತು ಅಣ್ಣಗ ಬರಕ್ಕೆ ಆಗ್ಲಿಲ್ರಿ. ಅದಕ್ಕೆ ನಾನು ನೋಡ್ಕೊಳಕ್ಕೆ ಮತ್ತು ಇವ್ರಿಗೂ ಒಂದಿಟ್ಟು ಏನಾರ ಆಸರ ಆಗ್ಬೇಕಲ್ರಿ. ಹಾಗಾಗಿ ನಾನು ನಮ್ಮ ತಂಗಿ ಕರ್ಸಿದ್ದೀನಿ ರೀ. ಹೌದನ? ನಿನ್ನ ತಂಗಿನ? ಬೇಷದ ಬೇಷದ. ಏನವ, ಏನು ಮಾಡ್ತಿದ್ದಿ? ಏನು ಸಾಲಿ ಕಲ್ತೀಯ ಏನು? ಹ್ಞೂ ರೀ ಅಮ್ಮಾರ, ಸೆಕೆಂಡ್ ಇಯರ್ ಆಗಿತ್ತು ರೀ. ಈಗ ಮನ್ಯಾಗ ಇರ್ತೀನಿ ರೀ. ಹೊಲಿಗೆ ಕ್ಲಾಸಿಗೆ ಹೊಂಟಿದ್ದೀನಿ ರೀ. ಮತ್ತು ಮನ್ಯಾಗ ಒಂದಿಟ್ಟು ಏನೇನು ಆಕತ್ತವ. ಮತ್ತು ಅಕ್ಕನ ಬಂದ್ಬಿಡವ, ನಾವು ಬೇಕಾಗಿನ ಅಂದ್ಲ. ಅದಕ್ಕೆ ಬಂದೀನಿ ರೀ ಅಮ್ಮಾರ. ಆರಾಮದೀವಿ? ಆರಾಮದೀವಿ. ಅದ ಆಕಿ ನಿಮ್ಮ ಈಕೆದಾಳಲ್ಲ ಸುನಿತಾವ, ಸುನಿತಾವನ್ ಮಗಳ ನೀನು? ಇಲ್ರಿ ಅಮ್ಮಾರ, ಸುನಿತಾವನ್ ಮಗಳಲ್ರಿ, ಸಾವಕ್ಕರ್ ಮಗಳ್ರಿ. ಹೌದನ? ಅದ ಸಣ್ಣಕ್ಕಿದ್ದಾಗ ನೋಡಿನವ, ಹಾಗಾಗಿ ಗೊತ್ತಲಿಲ್ಲ ತಂಗಿ. ಆತ. ಬಾ ಬಾ, ನಿಮ್ಮ ಅಕ್ಕಗ ನೋಡ್ಕೊಳಕ ಚಲೋ ಆತ ಬಂದಿದಿ. ಬಾ ಯವ್ವ ಬಾ. ಮತ್ತೇನಾರ ಎಲ್ಲಾರ ಕೊಟ್ಟಾರನ ಈ ಹುಡುಗಿನ? ಇನ್ನೂ ಇಲ್ರಿ ಅತ್ತಿಯರ, ಒಂದು 2 ಊರಾರು ನೋಡ್ಕೊಂಡು ಹೋಗ್ಯಾರ್ರಿ. ಇನ್ನೂ ಯಾರಿಗೂ ಕೊಟ್ಟಿಲ್ರಿ. ಅದನ್ನ ಕೇಳಕತ್ತಾರ್ರಿ. ಎಲ್ಲರೂ ಬಂದು ನೋಡ್ತಾರ. ನಮ್ಗೆ ಯಾರೂ ಮನ್ಸಿಗೆ ಬಂದಿಲ್ರಿ. ಈಗೇನು ಬಿಡವ, ಹೆಣ್ಣಿಗೆ ಏನು ಬರ ಇಲ್ಲ. ಏನು ಜಗ್ ಮಂದಿ ಬರ್ತಾರೆ, ನಾ ಮುಂದೆ ತಾ ಮುಂದೆ ಅಂತ ಮಾಡ್ಕೊತಾರೆ. ಅದ್ರಾಗ ನಿನ್ನ ತಂಗಿ ನಿನ್ನಂಗೆ ಚಂದದಳ, ಕೈ ತೊಳೆದು ಮುಟ್ಬೇಕು. ಮತ್ತೇನು ಬಿಡು, ಸಾಕಷ್ಟು ಹುಡುಗರು ಬರ್ತಾರೆ ಕ್ಯೂ ಹಚ್ಚಿ. ಯಾರ ಗೌರ್ಮೆಂಟ್ ನೌಕರಿಯಾರ ಮದುವೆ ತಗೋ. ಹೋಗು, ಚಾಪ ಮಾಡಿಕೊಡು, ಹೋಗು. ಅಕ್ಕ ನೀ ಬಾ, ನಂಗೆ ತೋರಿಸ್ಬಿಡು. ಅಡುಗೆ ಮನ್ಯಾಗ ಅಡುಗೆ ಸಾಮಾನು ಎಲ್ಲದವು ಏನು ಅಂತಂದು ನಾನು ಚಾ ಮಾಡ್ತೀನಿ. ತಗೋ, ಇದ್ರಾಗ ಅವ್ವ ಒಂದಿಷ್ಟು ರೊಟ್ಟಿ, ಚಟ್ನಿ ಪುಡಿ, ಆಮೇಲೆ ಕರ್ಚಿಕಾಯಿ ಮಾಡಿದ್ರ, ಕರ್ಚಿಕಾಯಿ ಕೊಟ್ಟು ಕಶಾರ. ಆಮೇಲೆ ನನ್ನ ಬಟ್ಟೆ ಬ್ಯಾಗ್ ಅಲ್ಲೇ ಇಟ್ಟಿನಿ ಕಟ್ಟಿ ಮ್ಯಾಗನ. 2 ಎತ್ಕೊಂಬರದ ಅಲ್ಲಿ ನಂಗೂ ಸುಸ್ತಾಗ್ಬಿಡುತ್ತೆ, ಬಿಸ್ಲ ಬಂದಿನಲ್ಲ. ನಾ ಬ್ಯಾಗ್ ತರ್ತೀನಿ, ತಗೋ. ಇದ್ರಾಗ ಏನೇನು ಅದಾವ ನೋಡು, ಅವು ಕೊಟ್ಟು ಕಶಾರ. ಹೌದನ? ಆತು, ಬಾ ನೀ ಬಾ, ಒಳಗೆ ಬಾ, ಎಲ್ಲ ತೋರಿಸ್ತೀನಂತ. ಈಗ ನಾ ಮಾಡ್ತೀನಿ ತೋ ಚಾ, ನಾಳೆಯಿಂದ ನೀವು ಮಾಡಕ್ಕಂತೆ ಅಂತ. ಅಯ್ಯ, ನಾನೇನು ಗುಡ್ಡ ಹತ್ತಿಳದ ನೀನೇನು? ನಂಗೇನು ಸುಸ್ತಾಗೈತಪ್ಪ, ನಾಳೆಯಿಂದ ಮಾಡ್ತೀನಿ ಅನ್ನಕ್ಕೆ ಇನ್ನು ಅಟ್ಕಡ್ದು ಬಂದಿನ. ಅದು ಏಟಕ್ಕ ಸುಸ್ತು ನಾವು ಮಾಡಲ್ಲನ. ನಾನು ಹೊಲಕ್ಕೆ ಹೋಗ್ತೀನಿ, ಮನ್ಯಾಗ ಮಾಡ್ತೀನಿ, ನಮ್ಮ ಅವ್ವನ ಜೊತೆಗೆ ನಮ್ಮ ಅಪ್ಪನ ಜೊತೆಗೆ ಎಲ್ಲ ಮಾಡಿ. ನನಗೇನು ವಜ್ಜಲ್ಲ. ತೋರಿಸ್ಬಾ ನಂಗೆ ಅಡುಗೆ ಮನೆಗೆ ಏನೇನೆಲ್ಲದು ಅಂತಂದು ಚಾ ಮಾಡ್ತೀನಿ. ಅಮ್ಮರ, ನೀವು ಕುಡಿತೀರಲ್ರಿ ಚಾ? ಹ್ಞೂನವ, ಮಾಡೋಗು, ಮಾಡು, ಕುಡಿತೀವಿ. ಹಾಗೆ ಇನ್ನೊಂದು ಕಪ್ ಜಾಸ್ತಿನೇ ಮಾಡು. ನಿಮ್ಮ ಮಾವನು ಮನೆಗದನ. ಆಮೇಲೆ ಬ್ಯಾಬಿಡು, ಮತ್ತೆ ಯಾಕೆ ಸಂಗೀತಗೆ ಮಾಡನ್ಬೇಕು. ನೀವು ಮಾಡು, ನಿಮ್ಮ ಮಾವಗ, ನನಗೆ, ನಿಮ್ಮ ಅಕ್ಕಗ, ನಿನಗೆ ಮಾಡ್ಯವು ಮಾಡು. ಅಲ್ಲಕ್ಕ, ಮಾವನ ಕಳಿಸ್ತೀನಿ ಅಂದು ಬಸ್ ಸ್ಟ್ಯಾಂಡಿಗೆ. ಸುರೇಶ್ ಮಾವನು ಬರಲಿಲ್ಲ, ರಮೇಶ್ ಮಾವನು ಬರಲಿಲ್ಲಲ್ಲ? ಅಯ್ಯ ಹುಡುಗಿ, ನಿಮ್ಮ ಮಾವ ರಮೇಶ್ ಮಾವಂಗ ಕೈ ಕಾಲು 2 ಮುರಿದವ ಯವ್ವ. ಹಂಗೆ ಅಂದ್ಬಿಟ್ಟು ನಾನು ಕಳಿಸ್ತೀನಿ ನಿಮ್ಮ ಮಾವನ ಅಂತಂದು. ಇಲ್ಲಿ ನೋಡಿದ್ರೆ ಇವರು ಮಕ್ಕೊಂಡ್ರ. ಮತ್ತು ಅವರಿಗೆ ಬೆಡ್ ರೆಸ್ಟ್ ಹೇಳಾರ 3 ತಿಂಗಳು. ಇನ್ನು ನಿಮ್ಮ ಸುರೇಶ್ ಮಾವ ಅವ್ರದ್ದೇನೋ ಒಂದಿಟ್ಟು ಕೆಲಸ ಐತಂತಂದು ಅವರು ಬ್ಯಾಂಕಿಗೆ ಹೋದರು. ಹಾಗಾಗಿ ನಿನಗೆ ಹೇಳಿದ್ನವ, ಬಸ್ ಹಿಡ್ಕೊಂಬ ಅಂತಂದು ಬಿಸ್ಲಾಗ ಪಾಪ. ಬಾ. ನಿನ್ನಂಗೆ ಗಳಿಬಿಳಿ ಐತೆ ನೋಡಿ ಹುಡುಗಿ, ಚಲೋ ಐತಿ. ಎದಕ್ಕೂ ಶಾಣತನ ಮಾಡೋದಿಲ್ಲ. ನಾ ಯಾಕೆ ಮಾಡಲಿ, ನಾ ಯಾಕೆ ಬಿಡಲಿ, ಏನಿಲ್ಲ, ಬೇಷೈತಿ ಹುಡುಗಿ. ಹ್ಞೂ ರೀ ಅತ್ತಿಯರ, ಹೌದ್ರಿ.